ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಬೇಕರಿ ಸ್ಟೈಲ್ನಲ್ಲಿ ಕ್ರೀಮ್ ಬನ್ನು. ಇದರಲ್ಲಿ ಏನು ವಿಶೇಷತೆ ಅಂದರೆ, ಇದನ್ನು ಮಾಡಲಿಕ್ಕೆ ಅಂದರೆ ಕೇಕ್ನ ಮಾಡಲಿಕ್ಕೆ ಕುಕ್ಕರಲ್ಲಿಟ್ಟು ಅಥವಾ ಪಾತ್ರೆಯಲ್ಲಿಟ್ಟು ಬೇಕ್ ಮಾಡ್ತಾ ಇಲ್ಲ, ಬೇರೆ ವಿಧಾನನ ಉಪಯೋಗ ಮಾಡಿ ಕ್ರೀಮ್ ಬನ್ನ, ಸೂಪರ್ ಸಾಫ್ಟಾಗಿರೋ ಕ್ರೀಮ್ ಬನ್ನ ಮಾಡ್ತಾ ಇದ್ದೀನಿ. ಇದನ್ನು ಎಲ್ಲರೂ ಟ್ರೈ ಮಾಡ್ಬೋದು, ಅಷ್ಟು ಸುಲಭವಾಗಿರೋ ವಿಧಾನದಲ್ಲಿ ಮಾಡಿ ತೋರಿಸಿದ್ದೀನಿ. ಉಪ್ಪು ಬೇಡ, ಕುಕ್ಕರ್ ಬೇಡ, ಬೇಕ್ ಮಾಡೋದೇ ಬೇಡ, ಟ್ರೈ ಮಾಡಿ ನೋಡಿ. ಇದು ಸುಮಾರು 100 ml 100 ml ಅಷ್ಟು ಕಾಯಿಸ್ಕೊಂಡಿರೋ ಹಾಲು ತಣ್ಣಗಾಗಿರಬಾರ್ದು, ಉಗುರು ಬೆಚ್ಚಗಿರಬೇಕು, ಸ್ವಲ್ಪ ಬಿಸಿ ಇರಬೇಕು. 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ. ಇದು ಈಸ್ಟು, ಆ್ಯಕ್ಟಿವ್ ಡ್ರೈ ಈಸ್ಟ್ ಅಂತ ಕರೀತಾರೆ. ಎಲ್ಲ ಅಂಗಡಿಗಳಲ್ಲೂ ಸುಲಭವಾಗಿ ಸಿಗುತ್ತೆ. ಇದನ್ನು ಉಪಯೋಗ ಮಾಡಿದ್ರೇ ಬನ್ನು ಸೂಪರ್ ಸಾಫ್ಟಾಗಿ ಬರೋದು. ಇದು ತುಂಬಾ ಮುಖ್ಯವಾಗಿರೋ ಇಂಗ್ರೀಡಿಯೆಂಟು ಈ ರೆಸಿಪಿಯಲ್ಲಿ. ಸುಮಾರು 1 ಟೇಬಲ್ ಸ್ಪೂನ್ ಅಷ್ಟನ್ನ ಉಪಯೋಗ ಮಾಡಿದ್ದೀನಿ. 1 ಟೇಬಲ್ ಸ್ಪೂನ್ ಸಕ್ಕರೆ, 1 ಟೇಬಲ್ ಸ್ಪೂನ್ ಅಷ್ಟು ಈಸ್ಟು. ಡಿಮಾರ್ಟಲ್ಲೂ ಸಿಗುತ್ತೆ, ಅಂಗಡಿಗೆ ಹೋಗಿ ಕೇಳಿ ಈ ಥರ ಬನ್ ಮಾಡಬೇಕು, ಈಸ್ಟ್ ಬೇಕಂತ ಕೊಡ್ತಾರೆ ಅವರು. ಕಲಿಸ್ಕೋಬೇಕು ಚೆನ್ನಾಗಿ. ಮುಖ್ಯವಾಗಿರೋ ಅಂಶ, ಹಾಲು ತಣ್ಣಗಿರಬಾರ್ದು, ಸ್ವಲ್ಪ ಆದರೂ ಬಿಸಿ ಇದ್ದರೆ ಒಳ್ಳೆಯದು. ಉಗುರು ಬೆಚ್ಚಗಿಂತಲೂ ಸ್ವಲ್ಪ ಬಿಸಿ ಇದ್ದರೂ ಕೂಡ ಒಳ್ಳೆಯದು. ಇದನ್ನು ಸುಮಾರು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಈಸ್ಟ್ ಹಾಕಿದ್ದೀವಲ್ಲ, ಅದು ಚೆನ್ನಾಗಿ ಆ್ಯಕ್ಟಿವ್ ಆಗಬೇಕು, ನೊರೆ ಥರ ಬರಬೇಕು, ಅಲ್ಲಿವರೆಗೂ ಬಿಡಬೇಕಾಗತ್ತೆ. 10 ನಿಮಿಷ ಬಿಟ್ಟರೆ ಸಾಕಾಗತ್ತೆ. 10 ನಿಮಿಷ ಆದಮೇಲೆ ನೋಡಿ, ಈಸ್ಟು ಈ ರೀತಿಯಾಗಿ ನೊರೆ ಥರ ಆಗಬೇಕು, ಸಾಫ್ಟಾಗಿ ಹಗುರ ಕೂಡ ಆಗಬೇಕು. ಈ ರೀತಿಯಾಗಿ ಆಗಲಿಲ್ಲ ಅಂದರೆ ಈಸ್ಟು ಚೆನ್ನಾಗಿಲ್ಲ ಅಂತ. ಈಸ್ಟ್ ಚೆನ್ನಾಗಿಲ್ಲ ಅಂದರೆ ಬನ್ ಕೂಡ ಚೆನ್ನಾಗಿ ಬರಲ್ಲ. ಈಗ ಮುಂದಿನ ಸ್ಟೆಪ್ ಏನಂತ ನೋಡೋಣ. ಇದು ಮೈದಾ ಹಿಟ್ಟು ಸುಮಾರು 1/4 kg ಅಷ್ಟು. ಇದಕ್ಕೆ ಬದಲಾಗಿ ಗೋಧಿ ಹಿಟ್ಟನ್ನು ಕೂಡ ಉಪಯೋಗ ಮಾಡ್ಬೋದು. ನಿಮ್ಗೆ ಯಾವ್ದು ಇಷ್ಟ ನೋಡಿ, ಇಷ್ಟ ಇದ್ದರೆ ಮೈದಾ ಹಿಟ್ಟು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಗೋಧಿ ಹಿಟ್ಟನ್ನ ಉಪಯೋಗ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು, 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ. ಇದು ಈಸ್ಟು ಕಲಸಿಟ್ಕೊಂಡಿದ್ನಲ್ಲ, ಅದು ಒಂದ್ಸಲಿ ಚೆನ್ನಾಗಿ ಕೈ ಆಡಿಸ್ಕೊಂಡ್ಬಿಡ್ಬೇಕು. ಈಸ್ಟ್ ಮಿಕ್ಸ್ ಮಾಡೋವಾಗ ಸಕ್ಕರೆನ ಹಾಕ್ಕೊಂಡಿದ್ವಿ, ಅಷ್ಟೇ ಸಿಹಿ ಅಂಶ ಸಾಕಾಗುತ್ತೆ. ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ತೆಳುವಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು. ನಾನು ನೀರನ್ನ ಉಪಯೋಗ ಮಾಡ್ತಾಯಿಲ್ಲ, ಹಾಲು ಅಂದರೆ ಕಾಯಿಸಿಟ್ಕೊಂಡಿರೋ ಹಾಲು ಹಾಕಿ ನಾದ್ಕೊಳ್ತಾ ಇದ್ದೀನಿ. ನೀವು ಕೂಡ ಮಾಡಂಗಿದ್ರೆ, ಟ್ರೈ ಮಾಡಂಗಿದ್ರೆ ಈ ರೆಸಿಪಿನ ಹಾಲನ್ನ ಉಪಯೋಗ ಮಾಡಿ. ಹಾಲು ಉಪಯೋಗ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಥವಾ ಹಾಲಿನ ಪುಡಿ ಮನೇಲಿದ್ದರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಚೆನ್ನಾಗಿ ನಾದ್ಕೋಬೇಕು. ಸುಮಾರು 5 ನಿಮಿಷ ಆದ್ರೂ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಳ್ಳೋದು ತುಂಬಾ ಮುಖ್ಯ ಈ ರೆಸಿಪಿಯಲ್ಲಿ. ತುಂಬಾ ತೀರಾ ಜಾಸ್ತಿ ಕೈ ಗಂಟ್ಕೊಳ್ತಾ ಇದೆ, ಸ್ವಲ್ಪ ಎಣ್ಣೆನ ಮಧ್ಯ ಉಪಯೋಗ ಮಾಡ್ಬೋದು. ನಾದಿದ್ದಾಗಿದೆ. ಇವಾಗ ಇದನ್ನು ಸುಮಾರು 1/2 ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಸಮಯ ಇದ್ದರೆ 1 ಅವರ್ ರೆಸ್ಟ್ ಮಾಡೋಕ್ಕೆ ಬಿಡಿ, ಸಮಯ ಇಲ್ಲ ಅಂದರೆ ಅರ್ಧ ಗಂಟೆ ನೆನೆ ಹಾಕಿದ್ರೆ ಸಾಕಾಗತ್ತೆ. ಇವಾಗ ಯಾವ ಸೈಜಲ್ಲಿ ಹಿಟ್ಟು ನಾದ್ಕೊಂಡಿದ್ದೀನಲ್ಲ, ಅದು 1ರಿಂದ 3 ಪಟ್ಟಾಗಷ್ಟು ದೊಡ್ಡದಾಗಬೇಕು, ಅಲ್ಲಿವರೆಗೂ ಬಿಡಬೇಕಾಗತ್ತೆ. ಅರ್ಧ ಗಂಟೆ ಅಥವಾ 1 ಅವರ್ ಬಿಟ್ಟರೆ ಸಾಕಾಗುತ್ತೆ. ಸುಮಾರು 1 ಅವರ್ ಆದಮೇಲೆ ಸೈಜ್ ನೋಡಿ ದೊಡ್ಡದಾಗಿದೆ. ಮತ್ತೊಮ್ಮೆ ಸುಮಾರು 1-2 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡ್ಮೇಲೆ ಉಂಡೆಗಳನ್ನ ಮಾಡ್ಕೋಬೇಕು. ತುಂಬಾ ಜಾಸ್ತಿ ದೊಡ್ಡದಾಗಿರೋ ಉಂಡೆ ಮಾಡ್ಕೊಳಕ್ಕೆ ಹೋಗಬೇಡಿ, ಮತ್ತೆ ಉಬ್ಬುತ್ತೆ ಕೂಡ. ಇದು ದೊಡ್ಡ ಲಿಂಬೆಹಣ್ಣು ಗಾತ್ರದಷ್ಟು ಉಂಡೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ತೀರನೇ ಪಕ್ಕ ಇಡಕ್ಕೆ ಹೋಗ್ಬಿಡಿ, ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಬಿಡಿ. ಈಗ ಸುಮಾರು 8ರಿಂದ 10 ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ಇದನ್ನು ಮತ್ತೊಮ್ಮೆ ಸುಮಾರು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಮತ್ತೊಮ್ಮೆ ಚೆನ್ನಾಗಿ ಫೈನಲಾಗಿ ಉಬ್ಬಲಿ. ಇದಾಗಷ್ಟರಲ್ಲಿ ಮತ್ತೊಂದು ಸ್ಟೆಪ್ ಇದೆ. ಇದು ವೈಟ್ ಬಟರು, ಅನ್ಸಾಲ್ಟೆಡ್, ಉಪ್ಪಿನ ಅಂಶ ಹಾಕಿಲ್ಲ ಇದಕ್ಕೆ. ಮನೆಯಲ್ಲಿ ಮಾಡ್ಕೊಂಡಿರೋದಾದರೂ ಪರವಾಗಿಲ್ಲ, ಅಥವಾ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ, ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಅಥವಾ ಉಪ್ಪು ಹಾಕಿರೋ ಬಟರನ್ನು ಕೂಡ ಉಪಯೋಗ ಮಾಡ್ಬೋದು. ಇದು ಪುಡಿ ಸಕ್ಕರೆನ ಪುಡಿ ಮಾಡ್ಕೊಂಡಿರೋದು, 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು. ಈಗ 2 ಪದಾರ್ಥಗಳನ್ನ ಚೆನ್ನಾಗಿ ಕಲಿಸ್ಕೋಬೇಕು 1-2ರಿಂದ 3 ನಿಮಿಷ. ಮನೇಲಿ ಏನಾದರೂ ಎಲೆಕ್ಟ್ರಿಕಲ್ ಬ್ಲೆಂಡರ್ ಇದ್ದರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು. ನೋಡಿ, ಈ ಟೆಕ್ಸ್ಚರಲ್ಲಿ ಕಲಿಸ್ಕೊಂಡಿದ್ದೀನಿ. ಎಲೆಕ್ಟ್ರಿಕಲ್ ಬ್ಲೆಂಡರ್ನ ಉಪಯೋಗ ಮಾಡಿದ್ರೆ ಮತ್ತಷ್ಟು ಹಗುರವಾಗಿ ಕೇಕ್ ಮೇಲೆಲ್ಲ ಹಾಕ್ತೀವಲ್ಲ ಕ್ರೀಮು, ಆ ರೀತಿಯಾಗಿ ಕೂಡ ಮಾಡ್ಕೋಬೋದು. ಎಲ್ಲರ ಮನೇಲೂ ಎಲೆಕ್ಟ್ರಿಕಲ್ ಬ್ಲೆಂಡರ್ ಎಲ್ಲ ಇರಲ್ಲ, ಅದಕ್ಕೋಸ್ಕರವಾಗಿ ನಾನು ಸ್ಪೂನ್ನ ಉಪಯೋಗ ಮಾಡಿ ಕಲಿಸ್ಕೊಂಡೆ. ಈಗ ಬನ್ ಕೂಡ ರೆಡಿಯಾಗಿದೆ, ಚೆನ್ನಾಗಿ ಉಬ್ಬಿದೆ. ಇಷ್ಟೇ ಉಬ್ಬೋದು. ಇವಾಗ ಇದನ್ನು ಯಾವ ವಿಧಾನದಲ್ಲಿ ಬನ್ನ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಳ್ಳೋಣ. ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಡಿಫ್ರೆಂಟಾಗಿ ಬೇರೆ ವಿಧಾನದಲ್ಲಿ ಮಾಡ್ತಾಯಿದ್ದೀನಿ ಅನ್ನಲ್ಲ, ಅದೇ ರೀತಿಯಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಡೋನಟ್ ಎಲ್ಲ ಫ್ರೈ ಮಾಡ್ತಾರಲ್ಲ, ಅದೇ ರೀತಿಯಾಗಿ. ಅಥವಾ ಈ ರೀತಿ ನಿಮಗೆ ಇಷ್ಟ ಇಲ್ಲ, ಎಣ್ಣೆ ತುಂಬ ಇರುತ್ತೆ ಅಂತ ಅನಿಸಿದ್ರೆ, ಎಣ್ಣೆ ಏನು ಜಾಸ್ತಿ ಇರಲ್ಲ, ಆದರೆ ನಿಮ್ಗೆ ಹಂಗೆ ಅನಿಸಿದ್ರೆ
ಇದನ್ನು ಮೈಕ್ರೋ ಓವನಲ್ಲಿ ಇಟ್ಟು ಬೇಕ್ ಮಾಡ್ಕೋಬೋದು, ಅಥವಾ ಕುಕ್ಕರ್ ಕೆಳಗಡೆ ಸ್ವಲ್ಪ ಉಪ್ಪು ಹಾಕದೆ ಕೂಡ ಮಾಡ್ಕೋಬೋದು. ಸ್ಟ್ಯಾಂಡ್ ಇಟ್ಟು ಒಂದು ಪ್ಲೇಟಲ್ಲಿ ಬನ್ನುಗಳನ್ನ ಇಟ್ಟು ಬೇಕ್ ಮಾಡ್ಕೋಬೋದು. ಕುಕ್ಕರಲ್ಲಿ ಮಾಡ್ಕೊಳ್ಳೋಂಗಿದ್ರೆ ಹೈ ಫ್ಲೇಮ್ನಲ್ಲಿ ಒಂದು 30 ನಿಮಿಷ ಬೇಕ್ ಮಾಡ್ಕೋಬೇಕಾಗುತ್ತೆ. ಮೈಕ್ರೋ ಓವನ್ ಬಗ್ಗೆ ನನಗೆ ಗೊತ್ತಿಲ್ಲ. ಈಗ ಇದಾಗಿದೆ. ಪೇಪರ್ ಟಿಶ್ಯೂ ಮೇಲೆ ತೆಗೆದ್ರೆ ಒಳ್ಳೆಯದು. ಎಕ್ಸ್ಟ್ರಾ ಎಣ್ಣೆ ಅಂಶ ಏನಾದರೂ ಇದ್ದರೆ ಪೇಪರ್ ಟಿಶ್ಯೂಯಲ್ಲಿ ಚೆನ್ನಾಗಿ ಹೀರ್ಕೊಳ್ಳುತ್ತದು. ಮಿಕ್ಕಿರೋದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ಕ್ರೀಮ್ ಬನ್ನ ಸಂಪೂರ್ಣವಾಗಿ ತಣ್ಣಗಾಗಕ್ಕೆ ಬಿಡಿ. ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು. ಕ್ರೀಮ್ನ ಪ್ರಿಪೇರ್ ಮಾಡ್ಕೊಂಡಿದ್ನಲ್ಲ, ಅದು ಬನ್ನು ಸ್ವಲ್ಪ ಬಿಸಿ ಇತ್ತು, ಅದಕ್ಕೋಸ್ಕರವಾಗಿ ಬೆಣ್ಣೆ ಕರಗ್ತಾ ಇದೆ. ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ, ಅಥವಾ ಇಷ್ಟ ಇಲ್ಲ ಅಂದರೆ ಬೇಕ್ ಕೂಡ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.